ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚರು ರುಚಿ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಬಾದಾಮ್ ಕುಲ್ಫಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಒನ್ ಬೈ ಒನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕುಲ್ಫಿನ ಮಾಡೋದಕ್ಕೆ ಕೇವಲ ಒಂದು 3-4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಆರಾಮಾಗಿ ಮನೆಯಲ್ಲೇ ಆರೋಗ್ಯವಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ಬನ್ನಿ ಇದಕ್ಕೆ ಏನೇನು ಹಾಕ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಹಾಲಿಂದ ಮಾಡ್ತಾಯಿಲ್ಲ, ಒಂದು 3/4 ಕಪ್ಪಷ್ಟು ಹಾಲಿನ ಪುಡಿನ ತೊಗೊಂಡಿದ್ದೀನಿ. ಹಾಲಿನ ಪುಡಿಯಿಂದ ಮಾಡಿ ಕ್ರೀಮಿಯಾಗಿರುತ್ತೆ, ಒಳ್ಳೆ ಟೆಕ್ಸ್ಚರ್ ಇರುತ್ತೆ. ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳಿ. ಪಾತ್ರೆಗೆ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡ್ಬಿಟ್ಟು ಕುದಿಯೋದಕ್ಕೆ ಇಡಿ. ನೆಕ್ಸ್ಟ್ ಆವಾಗಲೇ ತೊಗೊಂಡಿದ್ವಲ್ಲ ಹಾಲಿನ ಪುಡಿನ ಒಂದು ಬಟ್ಲಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ನೋಡಿ, ಆವಾಗಲೇ ನೀರು ನಾನು ಕಡಿಮೆ ಹಾಕಿದ್ದೆ, ಮತ್ತು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಾಲಿನ ಪುಡಿನ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ಸಕ್ಕರೆನ ತೊಗೊಳ್ಳಿ. ಮತ್ತು ಇವಾಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ಹಾಲಿನ ಪುಡಿಗೆ ಹಾಕಿಬಿಟ್ಟು ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ನೋಡು, ಗಂಟಿಲ್ಲದೆ ಒಳ್ಳೆ ಕ್ರೀಮಿ ಥರ ಬರಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಗಟ್ಟಿಗೆ ಇರಲಿ, ಜಾಸ್ತಿ ತೆಳು ಏನು ಮಾಡ್ಕೊಬೇಡಿ. ನೋಡ್ತಾ ಇರ್ಬೋದು, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ಚೆನ್ನಾಗಿ ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಆವಾಗಲೇ ನೀರು ಕುದಿಯೋದಕ್ಕೆ ಇಟ್ಟಿದ್ವಲ್ಲ ಅದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ಕೆನೆಗಟ್ಟೋದಕ್ಕೆ ಬಿಡಬೇಡಿ. ಇದನ್ನು ಚೆನ್ನಾಗಿ 1-2 ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ಕೊಂಡು ಏನಿಲ್ಲ ಅಂದರೂ ಒಂದು 5 ನಿಮಿಷ ಆದರೂ ಕುದಿಸ್ಕೊಬೇಕು. 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾನು ಸ್ವಲ್ಪ ಗಂಟಾಗಿದೆ, ಏನಾಗಲ್ಲ, ಅದು ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಬಾದಾಮ್ ಮಿಲ್ಕ್ ಪೌಡರ್ನ ಹಾಕಬೇಕು. ನೋಡಿ, ನನಗೆ 1.5 ಸ್ಪೂನ್ ಆಗೋವಷ್ಟು ಬಾದಾಮ್ ಪುಡಿ ಸಿಗುತ್ತಲ್ಲ, ಅಂಗಡೀಲಿ ಸಿಗುತ್ತೆ, ಕೇಳಿಬಿಟ್ಟು ತೊಗೊಳ್ಳಿ. ಚಿಕ್ಕ ಪ್ಯಾಕೆಟ್ ತೊಗೊಂಡು ಹಾಕಿದ್ರೆ ಸಾಕು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋವಷ್ಟು ಬಾದಾಮ್ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿನ. ಏಲಕ್ಕಿನೂ ಅಷ್ಟೇ ಜಾಸ್ತಿ ನುಣ್ಣಗೆ ಇದು ಮಾಡೋಕೆ ಹೋಗಬೇಡ್ರಿ, ಬಾಯಿಗೆ ಸಿಗ್ತಾ ಇರಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಇನ್ನೂ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಹಾಗೆ ತಿರುತ್ತಾನೆ ಇರಬೇಕು, ತಳ ಹಿಡಿಯುತ್ತಿಲ್ಲ ಅಂದರೆ ಅದು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಕೈ ಬಿಡದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ಉಪ್ಪಿಬಿಡುತ್ತೆ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಲಿಗಿಂತ ಹಾಲಿನ ಪುಡಿಲಿ ಮಾಡಬೇಕು. ಹಾಲಿನ ಪುಡಿಲಿ ಮಾಡಿದ್ದೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನೋಡಿ, ಇದು ಆಗಿದೆ. ಇದನ್ನು ತಣ್ಣಗಾಗಲಿ ಅಂತ ನಾನು ಒಂದು ಅರ್ಧ ಗಂಟೆ ಎತ್ತಿಡ್ತಾ ಇದ್ದೀನಿ. ನೋಡಿ, ಕಲರು ಅಷ್ಟೇ ಈ ಥರ ಚೇಂಜ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಐಸ್ ಕ್ರೀಮ್ ಮೋಲ್ಡ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ನಾನು ಲೋಟದಲ್ಲೇ ಹಾಕೊತಾ ಇದ್ದೀನಿ, ಗ್ಲಾಸಲ್ಲಿ. ಈ ಥರ ಚಿಕ್ಕ ಗ್ಲಾಸಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ಪೂನ್ ಏನಾದರೂ ಇಡಿ, ಚೆನ್ನಾಗಿರುತ್ತೆ. ಇನ್ನು ಸ್ಪೂನ್ ಇಟ್ಬಿಟ್ಟು ಹಾಗೇನೂ ಇಟ್ಬೋದು, ಬಟ್ ಸ್ಪೂನ್ ಇಟ್ಕೊಂಡು ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ನಾನು ಲೋಟಕ್ಕೆ ಹಾಕ್ಕೊತಾ ಇದ್ದೀನಿ. ನಿಮ್ಮ ಐಸ್ ಕ್ರೀಮ್ ಮೋಲ್ಡ್ ಇತ್ತು ಅಂದರೆ ಅದರೊಳಗಡೆ ಹಾಕ್ಕೊಳ್ಬೋದು. ಗ್ಲಾಸಲ್ಲೆಲ್ಲ ಹಾಕ್ಕೊಂಡು ಆದಮೇಲೆ ಇದಕ್ಕೆ ಒಂದು ಕವರ್ ತೊಗೊಳ್ಳಿ. ಕವರ್ ಕಟ್ ಮಾಡ್ಕೊಂಡ್ಬಿಟ್ಟು ಕವರ್ನ ಕ್ಲೋಸ್ ಮಾಡಿ ಫ್ರೀಝರಲ್ಲಿ ಇಡಿ. ಏನಿಲ್ಲ ಅಂದರೂ 8-10 ಅವರ್ ಅಂತೂ ಫ್ರೀಝ್ ಮಾಡಲೇಬೇಕು, ಇಲ್ಲಾಂದರೆ ನೀಟಾಗಿ ಗಟ್ಟಿಗೆ ಆಗೋಲ್ಲ. ಇದಕ್ಕೆ ನಾನು ಸ್ಪೂನ್ ಇಟ್ಕೊತಾ ಇದ್ದೀನಿ ಅಷ್ಟೇ. ನನ್ನ ಹತ್ರ ಐಸ್ ಕ್ರೀಮ್ ಮೋಲ್ಡ್ ಏನೂ ಇರಲಿಲ್ಲ, ಹಾಗಾಗಿ ಸ್ಪೂನೇ ಇಟ್ಕೊಳ್ಳಿ, ಏನಾಗಲ್ಲ. ನೀವು ಆರಾಮಾಗಿ ಮನೇಲಿ ಟ್ರೈ ಮಾಡ್ಬೋದು. ಸುಮ್ಮನೆ ಅಂಗಡೀಲಿ ದುಡ್ಡು ಕೊಟ್ಟು ತೊಗೊಳೋದ್ಕಿಂತ ಮನೆಯಲ್ಲೇ ಆರೋಗ್ಯವಾಗಿ ಹೆಲ್ದಿಯಾಗಿರುತ್ತೆ, ಆರೋಗ್ಯವಾಗಿ ತಿನ್ಬೋದು, ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ನೋಡಿ, ನಾನು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. 8-10 ಅವರ್ ಇಡಬೇಕು ಮಿನಿಮಮ್. ಒಂದು ಚೆನ್ನಾಗಾಗಿದೆ. ನೋಡಿ, ನಾನು ತೊಗೊತಾ ಇದ್ದೀನಿ ಇವಾಗ. ಒಂದು 10 ಅವರ್ ಆದಮೇಲೆ ಬೆಳಿಗ್ಗೆ ತೊಗೊತಾ ಇದ್ದೀನಿ ನಾನು. ತೊಗೊಂಡಾಯಿತು. ನೋಡಿ, ತೋರಿಸ್ತಾ ಇದ್ದೀನಿ, ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಅಂತ. ಈ ಥರ ಮಕ್ಕಳಿಗೆ, ಚಿಕ್ಕ ಮಕ್ಕಳು ಯಾರಿರ್ತಾರೆ ಮನೆಯಲ್ಲಿ ಅವರಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇದು ಪುಟಾಣಿದು, ನನ್ನ ಮಗಳು ಚಿಕ್ಕವಳಿದ್ದಾಳೆ, ಅವಳಿಗೋಸ್ಕರ ಅಂತ ಚಿಕ್ಕ ಲೋಟದಲ್ಲಿ ಹಾಕಿದ್ದೆ ಅಷ್ಟೇ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಕಲರು ಅಷ್ಟೇ ಚೆನ್ನಾಗೇ ಇದೆ. ಏನಿಲ್ಲ, 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಬಾದಾಮ್ ಕುಲ್ಫಿ ಮನೆಯಲ್ಲೇ ರೆಡಿ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ ಹೇಗೆ ಬಂದಿದೆ ಅಂತ. ಅದನ್ನ ಒಂದು 2 ಸೆಕೆಂಡ್ ಬಿಟ್ಟರೆ ಅದೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ, ಆಮೇಲೆ ಆರಾಮಾಗಿ ತೆಗಿಬೋದು. ನೋಡಿ, ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಒಂದೇ ಒಂದು ಸಲ ಟ್ರೈ ಮಾಡಿ.
ಹಾಲಿಗಿಂತ ಹಾಲಿನ ಪುಡೀಲಿ ಮಾಡಿದ್ದೆ ತುಂಬ ಟೇಸ್ಟ್ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಪುಟಾಣಿ ಬಾದಾಮ್ ಕುಲ್ಫಿ ರೆಡಿಯಾಗಿದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.